ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬೆಳಿಗ್ಗೆ ಬಾತ್ರೂಮಿಂದ ಏನು ವಿಡಿಯೋ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡ್ರಾ? ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಟೆಂಪಲಿಗೆ ಹೋಗುವ ಅಂತ ಅಂದ್ಕೊಂಡಿದ್ದೇನೆ. ಸ್ವಲ್ಪ ಬೆಳಕು ಇದೆ, ಅದಕ್ಕೆ ಎಲ್ಲರೂ ಕೂಡ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಎಲ್ಲರಿಗೂ ಕೂಡ ದೇವರು ತುಂಬ ಒಳ್ಳೇದು ಮಾಡಲಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಫೇಸ್ ವಾಶಿಗೆ ಸೆಟಪಲ್ಲಿ ಯೂಸ್ ಮಾಡೋದು. ಆ್ಯಕ್ಚುಲಿ ಅದರಲ್ಲಿ ಅಷ್ಟೇನು ಇದು ಫೋಮ್ ಬರೋಲ್ಲ, ಅದು ಬಾರಿ ಒಳ್ಳೆ ಆಗ್ತದೆ. ಇವಾಗ ಏನಂತ ಹೇಳಿದರೆ, ರಾಜ್ ಇದಕ್ಕೆ ಹೋಗಿದ್ದಾರೆ, ಶಬರಿಮಲೆಗೆ ಹೋಗಿದ್ದಾರೆ. ಓಣಂ ಪ್ರಯುಕ್ತ ಅಲ್ಲ, ಹೌದು, ಓಣಂನಿಂದ ಹೋಗ್ತಾರಲ್ಲ ಜನರು, ಅದಕ್ಕೆ ಹೋಗಿದ್ದಾರೆ. ಹಾಗಾಗಿ ಬೆಳಿಗ್ಗೆದವರ ದೀಪ ಇಡುವ ಕೆಲಸ ನನಗೆ. ಬಟ್ ವಿಯ ಬಂದರೆ ಅವಳು ಇಟ್ಟು ಹೋಗಿದ್ದಾಳೆ, ನೋಡಿ ಇಟ್ಟು ಹೋಗಿದ್ದಾಳೆ. ಇವಾಗ ಕೆಳಗೆ ಹೋಗಿ ಹೂ ತಂದು ಆಮೇಲೆ ಸ್ವಲ್ಪ ನಮ್ಮದೆಲ್ಲ ಇದೆಯಲ್ಲ ಬೆಳಿಗ್ಗೆದ್ದು ನಂತರ ಜಪ ತಪ ಎಲ್ಲ ಅದನ್ನು ಮಾಡುವ, ಆಮೇಲೆ ಟೆಂಪಲಿಗೆ ಹೋಗುವ. ಓಕೆ, ಇವಾಗ ಇದರಲ್ಲಿದ್ದ ಹೂ ಬಿಸಾಡಿ ಆಮೇಲೆ ಕೆಳಗಿಂದ ಹೂ ತರುವ. ಮಳೆ ಇಲ್ಲ, ಆಗ ಮಳೆ ಇರಲಿಲ್ಲ, ಮಳೆಗೆ ಮೋಡ ಆಗಿದೆ. ನನಗೊಂದು ಮಳೆ ಸಿಗದಿದ್ದರೆ ಸಾಕು ಹೋಗಿ ಬರುವವರೆಗೆ. ಸೊ ಈ ಕೆಳಗೆ ಹೋಗುವ. ಕೆಳಗೆ ನೋಡ್ಬೋದು, ನೋಡಿ ಅಷ್ಟೆಲ್ಲ ಹೂ ಉಂಟು. ಹೋಗಿ ತಗೊಂಬರ್ತೇನೆ. ಇಷ್ಟು ಹೂ ಸಿಕ್ತು, ಇನ್ನೂ ಕೂಡ ಉಂಟು. ನಾನು ಸ್ವಲ್ಪ ಉದ್ದ ಅಲ್ಲ, ಹಾಗಾಗಿ ನಂಗೆ ಆಗಲಿಲ್ಲ ಹಾಕಲಿಕ್ಕೆ. ಮತ್ತು ಸ್ವಲ್ಪ ನೀರಪ್ಪ. ಒಂದು ದೀಪ ಇಟ್ಟು ಬೇಗ ಟೆಂಪಲ್ಗೆ ಹೋಗಿ ಬರಬೇಕು. ಅಲ್ಲಿಗೆ ಹೋಗಿ ಆಮೇಲೆ ನಾನು ಒಂದು ರಕ್ಷಾಬಂಧನ ಕಸ್ಟಮೈಸ್ಡ್ ಒಂದು ಆರ್ಡರ್ ಕೊಟ್ಟಿದ್ದೆ. ಅದು ಇವತ್ತು ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದು ಪಂಪ್ವೆಲ್ ಹತ್ರ ಕೊಟ್ಟದ್ದು. ನಾವು ಪಂಪ್ವೆಲಲ್ಲಿ ಜಂಕ್ಷನ್ ಹತ್ರನೇ ಸ್ವಲ್ಪ ಎದುರು ಹೋಗುವಾಗ ಪಂಪ್ವೆಲ್ಲಿದ್ದು ನಾಗೂರಿಗೆ ಹೋಗುವ ರೂಟ್ ಉಂಟಲ್ಲ, ಆ ರೂಟಲ್ಲಿ ಅದನ್ನ ಕೊಟ್ಟಿದ್ದೇನೆ. ಅವರು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಅವ್ರದ್ದೇ ಒಂದು ಫುಲ್ಲು ಗಿಫ್ಟ್ ಏನಿದ್ರು ಕೂಡ ಉಂಟು. ನಾನು ನಿಮಗೆ ವಿಡಿಯೋ ಮಾಡ್ತೇನೆ ನೋಡಿ. ಅದು ಅಲ್ಲಿ ಕೊಟ್ಟಿದ್ದೆ ರಕ್ಷಾಬಂಧನಕ್ಕೆ. 2 ದಿನ ಬಿಟ್ಟು ರಕ್ಷಾಬಂಧನ ಅಲ್ಲ. ಸೊ ಆಮೇಲೆ ಅಲ್ಲಿಂದ ಹೋಗಿ ಅದನ್ನು ತಗೊಂಡು ಬರುವ. ಓಕೆ, ಲೆಟ್ಸ್ ಗೋ. ಎಸ್, ಐ ಆಮ್ ರೆಡಿ ಟು ಗೋ. ಸ್ವಲ್ಪ ಮೋಡಾದಾಗಿ ಉಂಟು, ಬಟ್ ಆ ಕಡೆ ಜೋರು ಮೋಡಾಗಿದೆ ನೋಡಿ. ಅಂತೆ ಫುಲ್ ಕ್ಲೌಡ್ ಆಗಿದೆ. ಈ ಕಡೆ ಬರ್ತಾರೆ, ನನಗೆ ಈ ಕಡೆ ಹೋಗ್ಲಿಕ್ಕೆಲ್ಲ. ಸೊ ನಾನು ಹೋಗ್ತೇನೆ. ಅಲ್ಲಿ ಬಿದ್ದಾಯಿತು, ಮಳೆ ಬಿದ್ದಾಯ್ತು ಅಲ್ಲಿ. ಸೊ ನಾನೀಗ ಟೆಂಪಲಿಗೆ ಹೋಗಿ ಬರ್ತೇನೆ. ಓಕೆ, ನಾನೀಗ ಶರವ ಮಹಾಗಣಪತಿ ಟೆಂಪಲಿಗೆ ಬಂದೆ. ಟೆಂಪಲಿಗೆ ಬಂದೆ. ಖುಷಿ ಆಯಿತು, ಮನಸ್ಸಿಗೆ ನೆಮ್ಮದಿ ಆಯಿತು. ಈಗ ಹೊರಟಿದ್ದೇನೆ ನಾನು. ಅದು ರಕ್ಷಾಬಂಧನ ಒಂದು ಆರ್ಡರ್ ಕೊಟ್ಟಿದ್ದೆ, ಅವ್ರದ್ದು ಲೇಟ್ ಆಗ್ತದೆ ಅಂತ ಬರುವಾಗ. ನಾನು ವೆಡ್ನೆಸ್ಡೇ ಅಲ್ಲ, ತುಂಬ ಕ್ರೌಡ್ ಇರ್ಬೋದು ಅಂದ್ಕೊಂಡೆ, ಬಟ್ ಕ್ರೌಡ್ ಏನಿರಲಿಲ್ಲ ಅಷ್ಟು. ಸೊ ಇವಾಗ ನೆಮ್ಮದಿಯಾಗಿ ಒಂದು ದೇವರ ಪೂಜೆ ಮಾಡಿ ಇವಾಗ ಹೋಗುವ ಮನೆಗೆ. ಐಬ್ರೋ ಶೇಪ್ ಮಾಡಿ, ನನ್ನ ಫ್ರೆಂಡಿಗೆ ಒಂದು ಡ್ರೆಸ್ ಬೇಕಂತ ಹೇಳಿದರು, ಅದನ್ನು ತಗೊಂಡು ಆಮೇಲೆ ಮನೆಗೆ ಹೋಗುವ. ಕೊರಗಜ್ಜನ ಕಟ್ಟೆಗೆ ಹೋಗುವ, ಮತ್ತೆ ಮನೆಗೆ ಹೋಗುವ. ಕೊರಗಜ್ಜನ ಪ್ರಸಾದ ಒಂದು ಗಾಡಿಗೆ ಹಾಕುವ, ಇದು ಭಾಳ ಇಂಪಾರ್ಟೆಂಟ್ ಅಲ್ಲ. ಇವಾಗ ಇಲ್ಲಿಂದ ಐಬ್ರೋ ಶೇಪ್ ಮಾಡಿ ಹೋಗುವ. ದೇವರಿಗೆ ಒಂದು ಕೈ ಮುಗಿದು ಬಂದೆ. ಐಬ್ರೋ ಶೇಪ್ ಆಯಿತು, ಮನೆಗೆ ಹೋಗುವ. ಮನೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಕಟ್ಟೆ ಒಂದು ಸ್ನ್ಯಾಕ್ಸ್ ಖಾಲಿ ಆಗಿದೆ. ಸ್ಪೆಷಲಾಗಿ ನಾನು ಈ ಉಪ್ಪಿನಕಾಯಿ ತಗೊಳ್ಳಿಕ್ಕೆ ಅಂತ ಬಂದದ್ದು. ಇಷ್ಟೆಲ್ಲ ಐಟಮ್ ತಗೊಂಡೆ.
ಇವಾಗ ಒಂದು ನನ್ನೊಂದು ಫ್ರೆಂಡಿಗೆ ಲೆಗಿನ್ಸ್ ಒಂದು ಬೇಕಂತೆ, ಅವರಿಗೆ ಹೊರ ದೇಶಕ್ಕೆ ಕಳಿಸ್ಲಿಕ್ಕೆ ಹೇಳಿದ್ದಾರೆ. ಅದನ್ನೊಂದು ನೋಡ್ಲಿಕ್ಕೆ ಹೋಗುವ. ನಾನು ಮನೆಗೆ ಬಂದೆ. ಅಲ್ಲಿ ಅದೇ ಇದು ತಗೊಂಡು ಹೋಗ್ಲಿಕ್ಕೆ ಅಂತ ಹೋದದ್ದು. ಫ್ರೆಂಡಿಗೆ ಒಂದು ಹೇಳಿದ್ದಲ್ಲ ಡ್ರೆಸ್ ಬೇಕಿತ್ತು ಅಂತ, ಅವ್ರಿಗೆ ಒಂದು ಪ್ಯಾಂಟ್ ಬೇಕಿತ್ತು ಅದೇ ತಗೊಳ್ಳಿಕ್ಕೆ ಅಂತ ಹೋದ್ರು. ಅಲ್ಲಿ ಪಾರ್ಕಿಂಗ್ ಇಲ್ಲ. ಇಷ್ಟೆಲ್ಲ ಐಟಮ್ ತಗೊಂಡು ಬಂದೆ. ವೆಜಿಟೇಬಲ್ಸ್ ತಂದೆ, ಮತ್ತು ಸ್ವಲ್ಪ ಕಬಾಬ್ ಪೌಡರ್ ಎಲ್ಲ ಬೇಕಿತ್ತು, ಅದನ್ನು ತಗೊಂಡ್ಬಂದೆ. ಒಂದು ಕೆಲಸ ಆಗಲಿಲ್ಲ ಅಂದರೆ ಹೋದದ್ದು ರಕ್ಷಾಬಂಧನದ ಅಂಗಡಿಗೆ ಹೋಗೋದು. ಅವರು ಈಗಿದ್ದಾರೆ ಅಂತ 11 ಗಂಟೆ ಆಯಿತು, ಮತ್ತೆ ಪಂಪಿಲ್ವರೆಗೆ ಹೋಗ್ಬೇಕಲ್ಲ, ಸಾಕಾಗ್ತದೆ. ಅದು ಒಂದು ಇಷ್ಟೆಲ್ಲ ವಿಷಯದಲ್ಲಿ ಒಂದು ಒಳ್ಳೆ ವಿಷಯ ಆದದಂತ ಹೇಳಿದ್ದಾದರೆ ಬಿಸಿಲು, ಫುಲ್ಲು ಬಿಸಿಲು. ನಾನು ಹೋಗಿ ಬರುವವರೆಗೆ ಸಹ ಮಳೆ ಇಲ್ಲ, ಎಂತ ಇಲ್ಲ. ನಾನು ಹೋಗುವಾಗ ಅಂದ್ಕೊಂಡಿದ್ದೆ ಸ್ವಲ್ಪ ಸ್ವಲ್ಪ ಹನಿ ಬರುವಾಗ ಪರವಾಗಿಲ್ಲ, ಬಿಸಿಲಿದ್ದರೂ ಪರವಾಗಿಲ್ಲ ಅಂತ. ಸ್ವಲ್ಪ ಬಿಸಿಲಾಯಿತು, ಇಷ್ಟು ಬಿಸಿಲಾದರೂ ಪರವಾಗಿಲ್ಲ, ನನಗೆ ಆ ಮಳೆ ಬೇಡ ಅಂತ. ಹೋಗಿ ಬರುವವರೆಗೆ ಸಹ ಫುಲ್ ಬಿಸಿಲು. ಈಗ ಪಂಪಿಲಿಗೆ ಮತ್ತೆ ಹೋಗಲಿಕ್ಕೆ ಸಾಕಾಗ್ತಾ ಉಂಟು. ಅದಕ್ಕೆ ಅವರ ಹತ್ರ ಈಗ ನಾಳೆ ಹೋಗ್ತೇನೆ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ. ಇಲ್ಲದಿದ್ದರೆ ಶಾಪ್ ಅವರ ಹತ್ರ ಯಾರ್ದಾರ್ದು ಕಲೆಕ್ಟ್ ಮಾಡಲಿಕ್ಕೆ ಹೇಳಿ ಆಮೇಲೆ ತರ್ತೇನೆ. ರಕ್ಷಾಬಂಧನ ಕಟ್ಟಲಿಕ್ಕೆ ಉಂಟಲ್ಲ, ಇದು ನಾನು ಕಸ್ಟಮೈಸ್ ಮಾಡಿದಂತಹ ರಕ್ಷಾಬಂಧನ. ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗುವ, ಆಮೇಲೆ ಏನೆಲ್ಲ ತಂದಿದ್ದೇನೆ ನಿಮಗೆ ತೋರಿಸ್ತೇನೆ. ತಂದಿದ್ದು ಕಬಾಬ್ ಪೌಡರ್ ಖಾಲಿ ಆಗಿತ್ತು, ಒಂದು ಕಬಾಬ್ ಪೌಡರ್ ತಗೊಂಡ್ಬಂದೆ. ನಿಮಗೇನಾದರೂ ಗೊತ್ತಿದೆ ಕಬಾಬ್ ಪೌಡರ್ ಇಂಥದ್ದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಇದು ಒಳ್ಳೆ ಉಂಟು ಅಂತ. ಬೋನಿ ಸ್ವಲ್ಪ ಸ್ಪೈಸಿ, ಯಾವುದಾದ್ರೂ ಆ ಥರ ಇದ್ದರೆ ನನಗೆ ಒಂದು ಕಮೆಂಟ್ ಮಾಡಿ ಹೇಳಿ ಪ್ಲೀಸ್. ಆಮೇಲೆ ಅದೇ ಬಿರಿಯಾನಿ ಮಸಾಲ ಯೂಸ್ ಮಾಡಲ್ಲ, ಬಟ್ ಸ್ಟಿಲ್ ತಂದೆ. ಇದು ನಂದು ಮತ್ತು ಒಂದು ಫೇವ್ರೆಟ್ ಫ್ರೂಟು. ಸೊ ಅದನ್ನು ತಗೊಂಬಂದೆ. ಈವ್ನಿಂಗ್ ಬಂದ ಅಂತ ತಿನ್ಬೋದಲ್ಲ, ಯಾವಾಗಾದ್ರೂ ತಿನ್ನಬೇಕು ಅಂತ ಆಸೆ ಆದಾಗ ತಿನ್ನೋದು. ಅದು ಫುಲ್ ಹಣ್ಣಾಗಿದೆ ಮಾತ್ರ. ಈಗ ಇದಕ್ಕೆ 1/2 kgಗೆ 60 ರೂಪೀಸ್ ಕೊಟ್ಟೆ. ಆಮೇಲೆ ಕಟ್ಟೆ ಅಂಗಡಿಯಿಂದ ಏನೆಲ್ಲ ತಂದು ನೋಡಿ, ಚೀಸ್ ಬರ್ಸ್ಟ್. ಇವಳಿಗೆ ಸ್ನ್ಯಾಕ್ಸಿಗೆ ಏನಾದರೂ ಒಂದು ಐಟಮ್ ಬೇಕೇ ಬೇಕು. ಅವರಿಗೆ ಸ್ನ್ಯಾಕ್ಸ್ ಕೊಡಲಿಕ್ಕೆ ಉಂಟಲ್ಲ, ಲಿಟಲ್ ಆರ್ಟ್. ಈ ಲಿಟಲ್ ಆರ್ಟ್ ಎಣಿಸುವಾಗ ಒಂದು ಸ್ಟೋರಿ ಉಂಟು, ಹೇಳ್ತೇನೆ ನಿಮಗೆ. ಲಿಟಲ್ ಆರ್ಟ್ ಇದು ನನಗೆ ಸಣ್ಣದಿರುವಾಗ ಭಾಳ ಇಷ್ಟ ಇತ್ತು. ಯಾಕೆಂದರೆ ಅಪ್ಪ ಮುಗಿದ್ರಿಗೆಲ್ಲ ಹೋದರೆ ಇದನ್ನು ತಗೊಂಡ್ಬರ್ತಾ ಇದ್ರು. ತುಂಬಾ ಜಗಳ ಮಾಡಿಕೊಂಡು ತಿಂತಾಯಿದ್ವಿ. ಮತ್ತು 2 ಪ್ಯಾಕೆಟ್ ನನಗೆ ತಕ್ಕನಿಗೆ, ಮತ್ತು ಬೇರೆ ಬೇರೆ ಪ್ಯಾಕೆಟ್ ತಗೊಂಡು ಕೊಡ್ತಾಯಿದ್ರು. ಸೊ ಲಿಟಲ್ ಆರ್ಟ್ ವಿಯನಿಗೆ ಕೂಡ ಇಷ್ಟ. ಆಮೇಲೆ ಚೀಸ್ ಬ್ರಷ್ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡೋದು, ನೋಡಲಿಲ್ಲ ಹೌದು. ಆಮೇಲೆ ವಿಯನಿಗೆ ಯಾವಾಗ ನೋಡಿದ್ರು ಡೋನಟ್ ಅಂತ ಹೇಳ್ತಾಳೆ, ಅದೆಲ್ಲ ತಗೊಂಬಂದೆ. ಆಮೇಲೆ ಇದು ಒಂದು ನೋಡಿ, ಜಿಮ್ ಜಾಮ್. ಸಣ್ಣದಿರುವಾಗ ಸಿಕ್ತಿತ್ತು ನಮಗೆ ಕೂಡ. ನಮಗೆ ಬೇರೆ ಬಿಸ್ಕೆಟ್ ಆದರೂ ತಿನ್ನುವ ಅಷ್ಟು ಇಂಟ್ರೆಸ್ಟ್ ಇಲ್ಲ, ತಿನ್ನಲಿಕ್ಕೆ ಇಂಟ್ರೆಸ್ಟ್ ಇರೋದು ಸೆಂಟ್ರಲ್ಲಿ ಒಂದು ಜಾಮ್ ಬರ್ತದಲ್ಲ, ಅದು ತುಂಬಾ ಖುಷಿಯಾಗೋದು. ಎಂಡ್ವರೆಗೆ ಇಟ್ಕೊಂಡು ಆಡ್ತಿದ್ವಿ. ಆಮೇಲೆ ಒಂದು ಕಾಜು ಕತ್ಲಿ ಬೇಕಂತ ಹೇಳ್ತಾ ಇದ್ಲು. ಸೊ ತಗೊಂಬಂದೆ. ಇದಕ್ಕೆ 250 ರೂಪೀಸ್, 200 ಗ್ರಾಮ್ಸ್ 250 ರೂಪೀಸ್. ಆಮೇಲೆ ಇನ್ನೊಂದು ತಗೊಂಬಂದೆ ಅಂತ ಅಂದರೆ, ನಾನು ಮೇಯ್ನಾಗಿ ಹೋದದ್ದು ಇದಕ್ಕೆ, ಹಳ್ಳಿ ಮನೆ ಉಪ್ಪಿನಕಾಯಿ. ನೋಡಿ ಇದೆಂತ ಗೊತ್ತಾ, ಟಮರಿಂಡ್ ಪಿಕ್ಕಲ್. ಬಟ್ ಏನಂದರೆ ನಾನು ಆಲ್ರೆಡಿ ತಂದದ್ದು ಒಂದುಂಟು. ಇದು ನಾನು ತಂದದ್ದು ಒಂದು ಕೋಚ್ ಆದಿತ್ಯನಿಗೆ ತಂದದ್ದು, ಒಂದು ಜೈನು. ಇದಕ್ಕೆ ನಮ್ಮ ಹಳ್ಳಿಯಲ್ಲೆಲ್ಲ ಹೇಳೋದು ಎಂತ ಹೆಸರಂತೆ, ಮುಂಚಿದ ಗಟ್ಟಿ ಅಂತ ಹೇಳೋದು. ಓಕೆ, ಫ್ರೂಟ್ ತಿನ್ನುವ. ತುಂಬ ಹಣ್ಣಾಗಿದೆ ಅಂತ ಕೇಳಿದೆ. ಅವರು ಹಣ್ಣು ಕೊಟ್ಟರು. ಭಾರಿ ಖುಷಿ ಆಗ್ತದೆ. ಯಾರಿಗೆಲ್ಲ ಈ ಫ್ರೂಟ್ ಇಷ್ಟ. ಇದರ ಹೆಸರು ಸೀತಾಫಲ ಅಲ್ಲ, ರಾಮಫಲ, ಐ ಡೋಂಟ್ ನೋ, ಯಾವುದೋ ಒಂದು ಫಲ. ಎಂಥ ಹೆಸರು ಅಂತ ಗೊತ್ತಿದ್ದರೆ ಒಂದು ಕಮೆಂಟ್ ಮಾಡಿ ಹೇಳಿ. ಹಾಗೆ ಯಾರಿಗೆ ಇಷ್ಟ ಅದು ಕೂಡ ಕಮೆಂಟ್ ಮಾಡಿ ಹೇಳಿ ನನಗೆ. ನಮ್ಮದು ಓನರ್ ಅಂಕಲ್ ಬಂದಿದ್ದಾರೆ. ಅವ್ರು ನಿನ್ನೆ ಬಂದದ್ದು, ನಿನ್ನೆ ಸಂಜೆ. ಇಲ್ಲಿ ನಮ್ಮಲ್ಲಿ 3 ತೆಂಗಿನ ಮರ ಉಂಟು. ಅವರು ಬಂದರೆ ತೆಂಗಿನಕಾಯಿ ತೆಗೆಸ್ತಾರೆ. ಆ ತೆಂಗಿನಕಾಯಿ ತೆಗೆಸಿದರೆ ನನಗಂತೂ ಕೊಡ್ತಾರೆ. ಎಷ್ಟು ಕಡಿಮೆ ಇದ್ದರೂ ಕೂಡ, ಅಂದರೆ 2-3 ಆದರೂ ಕೊಡ್ತಾರೆ. ಇಲ್ಲದಿದ್ದರೆ 2-3, ಇಲ್ಲದೆ ತುಂಬ ಕೊಡ್ತಾರೆ. ಸೊ ಇವಾಗ ನನಗೆ ನೋಡಿ ತಂದು ಕೊಟ್ಟಿದ್ದಾರೆ. ಒಂದು 4 ಕಾಯಿ, ಹಾಗೆ 2 ಬೊಂಡ ಕೊಟ್ಟಿದ್ದಾರೆ. ಅಂದರೆ ಬಿಯ ಬಂದ ನಂತರ ಕುಡಿಯುವ. ಇವಾಗ ಒಂದು ಮಳೆ ನೋಡಿ, ನಾನೊಂದು ಬೆಳಿಗ್ಗೆ ಬೇಗ ಹೋಗಿ ಬಂದದ್ರಲ್ಲಾಯ್ತು, ಎಷ್ಟು ಬಿಸಿಲಿತ್ತು. ಇವಾಗ ಅದು ಮಳೆ ನೋಡಿ, ಈಗ ನಾ ಬಂದು ಒಂದು 2-3 ಅವರ್ಸ್ ನಂತರ ಸ್ಟಾರ್ಟ್ ಆದದ್ದು ಇಷ್ಟು ಜೋರು ಮಳೆ. ಹೋದಾದ್ಮೇಲೆ ಬಂದು ಕೂಡ ತುಂಬ ಹೆವಿ ಮಳೆ, ಕಿರಿಕಿರಿ ಆಗ್ತಿತ್ತು. ಬಟ್ ಬಿಸಿಲಿತ್ತು ಫುಲ್ಲು. ಇವಾಗ ನೋಡಿ ಫುಲ್ ಮಳೆ. ಇವಾಗ ವಿಯನನ್ನು ಕರ್ಕೊಂಡು ಬರಲಿಕ್ಕೆ ಉಂಟು. ನನಗೆ ವಾಪಸ್ ಕರ್ಕೊಂಡು ಬರಬೇಕಾದ್ರೆ ಮಳೆ ಬಂದರೆ ಅಷ್ಟು ಏನು ಕಿರಿಕಿರಿ ಆಗಲ್ಲ. ಹೋಗುವಾಗ ಮಳೆ ಬಂದರೆ ಕಷ್ಟ, ಯಾಕೆಂದರೆ ಒದ್ದೆ ಆಗ್ತದೆ. ಪಾಸ್ತಾ ಸ್ವಲ್ಪ ಉಳಿದಿತ್ತು, ಬಿಸಿ ಮಾಡಿದೆ. ಇವಾಗ ಅವಳ ಗ್ರಿಡ್ಸು ಸೂಪರ್ ಮಿಲ್ಕ್ ರೆಡಿ ಮಾಡುವ. ನೋಡಿ ನಮ್ಮದು ಕ್ವೀನ್ಸ್ ಇದ್ದು, ನಾನು ಆಡಿದ ಮೊದಲ ಬ್ಯಾಡ್ಮಿಂಟನ್ ಲೀಗ್ ಕ್ವೀನ್ಸ್ ಇದ್ದು, ನಾವು ರನ್ನರ್ಸ್ ಅಪ್ ಇದರಲ್ಲಿ.
ಅದಕ್ಕೆ ಎಲ್ಲರಿಗೆ ಮೆಮೊರಿಗೋಸ್ಕರ ಒಂದು ಕಪ್ ಕೊಟ್ಟಿದ್ದಾರೆ. ಟೀಮಿದ್ದ ಹೆಸರು ವಿದುಷಿ. ಒಂದು ಹಾಫ್ ಗ್ಲಾಸ್ ಮಿಲ್ಕ್ ತಗೊಂಡೆ. ಇವಾಗ ಇದರಲ್ಲಿ ಒಂದು ಸ್ಪೂನ್ ಇದೆ. ಆ ಸ್ಪೂನಿಂದ ಫುಲ್ ಸ್ಪೂನ್ ತಗೊಂಡು ಹೀಗೆ ಹಾಕೋದು. ಮಿಕ್ಸ್ ಮಿಕ್ಸ್ ಮಿಕ್ಸ್. ಹೆಲೋ ವಿಯಾ, ಹೌ ವಾಸ್ ಯುವರ್ ಸ್ಕೂಲ್? ಗುಡ್. ಓಕೆ, ಈಗ ಬಿಟ್ಟರೆ ನಾನೇ ತಿಂತಾಳೆ ಅವಳು. ಹೋಗು ಕುಡಿ. ಹಾಗೆಯೇ ವಿಯನಿಗೆ ಇವತ್ತು ನಾನು ಫಿಶ್ ಅಲ್ಲ, ಅದಕ್ಕೆ ಅವಳಿಗೊಂದು ಚಿಕನ್ ಮಾಡುವ ಅಂತೇಳಿ ಚಿಕನ್ ಎತ್ತಿಟ್ಟಿದ್ದೇನೆ. ಕ್ಲೋಸ್ ಯುವರ್ ಐಸ್ ವಿಯಾ. ಟಂಟಡ. ಹ್ಯಾಪಿ ಅಂತ ಹೇಳ್ತಾರೆ. ಉದ್ದಿನ ದೋಸೆ ಮಾಡುವ ಅಂತ ಉದ್ದು ಖಾಲಿಯಾಗಿತ್ತು, ಉದ್ದು ತಗೊಂಡು ಬಂದೆ. ಆಮೇಲೆ ಒಂದು ಕರ್ಡು, ಬೇಳೆ ಸ್ವಲ್ಪ ಇತ್ತು, ಅದಕ್ಕೆ ನಾನು ಒಂದು ಹಾಫ್ kg ತಗೊಂಡ್ಬಂದೆ. ನಿಮ್ಗೊಂದು ಟಿಪ್ ಹೇಳ್ತೇನೆ. ಯಾವುದೇ ಒಂದು ಇವಾಗ ಉದ್ದಿನ ಬೇಳೆ ಇರ್ಬೋದು, ಹೆಸರು ಕಾಳು ಇರ್ಬೋದು, ಅಥವಾ ಅಕ್ಕಿ ಇರ್ಬೋದು, ಈ ಥರದಕ್ಕೆ ಲವಂಗ ಹಾಕಿಟ್ರೆ ಅದರಲ್ಲಿ ಇದು ಇರುವೆ ಎಲ್ಲ ಸಣ್ಣ ಸಣ್ಣ ಹುಳ ಎಲ್ಲ ಅದೆಲ್ಲ ಆಗಲ್ಲ ಎಷ್ಟು ಟೈಮ್ ಆದರೂ ಕೂಡ. ನನಗೆ ವಿಯಾ ಶಾರ್ಟ್ಸ್ ಹಾಕ್ಕೊಂಡು ಹೋಗಲಿಲ್ಲ, ಅವಳು ಟ್ಯೂಷನ್ಗೆ ಹೋಗಿದ್ದಾಳೆ. ಸೊ ಶಾರ್ಟ್ಸ್, ಸಾಕ್ಸ್, ಟವಲ್, ಬಾಟಲ್ ಎಲ್ಲ ರೆಡಿ ಆಯಿತು. ಸೊ ಇವಾಗ ನಾನು ಇದನ್ನೆಲ್ಲ ಇಟ್ಕೊಂಡು ವಿಯನನ್ನು ಪಿಕ್ ಮಾಡಿ ಆಮೇಲೆ ಬ್ಯಾಡ್ಮಿಂಟನ್ಗೆ ಹೋಗ್ತೀನಿ. ಸೊ ಲೆಟ್ಸ್ ಗೋ. ಮನೆಗೆ ಒಂದು ಇದು ಕೊಡಲಿಕ್ಕೆ ಉಂಟಲ್ಲ, ಇದನ್ನು ಸಹ ತಗೊಂಡು ಹೋಗುವ, ನೆನಪೇ ಇಲ್ಲ. ಇವಾಗ ಬ್ಯಾಡ್ಮಿಂಟನ್ ಕೋರ್ಟಿಗೆ ರೀಚ್ ಆದ್ವಿ. ನಮಗೇನೋ ಪುಣ್ಯಕ್ಕೆ ಮಳೆ ಸಿಗಲಿಲ್ಲ. ನೋಡಿ ಬ್ಯಾಡ್ಮಿಂಟನ್ಗೆ ಬಂದ್ವಿ. ಡ್ರೆಸ್ ನೋಡಿ ಫುಲ್ಲು ಒದ್ದೆ ಆಗಿದೆ. ಇವತ್ತು ಸ್ವಲ್ಪ ಜಾಸ್ತಿ ಆಡಿದ್ವಿ ನಾವು. ಇವಾಗ ಟೈಮ್ ಆಗಿದೆ 9:40. ಲೇಟ್ ಆಯಿತು ಬರಬೇಕಾದ್ರೆ, ತುಂಬಾ ಲೇಟ್ ಆಯಿತು. ಈಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲಗಿದ್ವಿ. ಸೊ ಇವಾಗ ಊಟ ಎಲ್ಲ ಆಯಿತು, ಲೇಟ್ ಆಯಿತು, 10:30 ಆಯಿತು ಟೈಮು. ಮಲಗು ಅಂದಾಜಿ ಕಾಣ್ತಾ ಇಲ್ಲ. ಸೊ ಊಟ ಮಾಡಿ ಆದ ನಂತರ ಒಂದು ಫ್ಲಾಸ್ ಮಾಡ್ತೇನೆ. ಯಾಕೆಂದರೆ ನನ್ನದು ಟೀತಲ್ಲಿ ಫುಲ್ಲು ಗ್ಯಾಪ್ಸ್ ಇದೆ, ಗೊತ್ತಾಯ್ತು, ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಡಾಕ್ಟ್ರು ಒಂದು ಸಜೆಸ್ಟ್ ಮಾಡಿದರು ಫ್ಲಾಸ್ ತಗೊಂಡು ಅಂತ. ಮತ್ತೊಂದು ಇದೊಂದು ಮೌತ್ ವಾಶ್ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ, ಉರಿಯುತ್ತೆ ತುಂಬ. ಅದಕ್ಕೆ ಹಾಕಬೇಕು, ಫ್ರೆಶ್ ಆಗ್ತದೆ. ಎಂತ ತಿಂದು ಕೂಡ ಮಾಡ್ಬೋದು ಬೇಕಾದರೆ. ಗಾಗಲ್ ಮಾಡೋದಕ್ಕಿಂತ ಈ ಥರ ಫ್ಲಾಸ್ ಮಾಡಿದರೆ ಒಳ್ಳೆ ಹೋಗ್ತದೆ ನೋಡಿ, ಇದೇ ಥರ ಆ ಥರ. ಎನಿವೇಸ್ ಗಾಯ್ಸ್, ನಾನು ನನ್ನ ಕೆಲಸ ಮಾಡ್ತೇನೆ, ಫ್ಲಾಸ್ ಮಾಡಿ ಆಮೇಲೆ ಹೋಗಿ ಮಲ್ಕೊಳ್ಳೋದು. ಇವತ್ತಿನ ದಿನ ಈ ರೀತಿಯಾಗಿ ಎಂಡ್ ಆಗ್ತಿದೆ. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯಾ. ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ.